ದಿನಾಂಕ 5/9/25 ಸುಮಾರು ಮಧ್ಯಾಹ್ನ 12:15ಕ್ಕೆ ಫಿರ್ಯಾದಿದಾರರಾದ ಮೊಹಮ್ಮದ್ ಆಸಿಫ್ ರವರು ಅವರು ಈದ್ ಮಿಲಾದ್ ಹಬ್ಬದ ಸಲುವಾಗಿ ಮಸೀದಿಗೆ ಹೋಗಿ ತಿರುಗಬೇಕಾದ್ರೆ ಅವ್ರ ಮನೆಯ ಹಿಂಭಾಗದಲ್ಲಿ ಒಂದು 35ರಿಂದ 40 ವರ್ಷ ಸುಮಾರು ಒಂದು ಗಂಡಸಿನ ಶವ ಪತ್ತೆ ಆಗಿರ್ತದೆ ಅಂತೇಳಿ ಪೊಲೀಸರಿಗೆ ಕಂಪ್ಲೇಂಟ್ ನೀಡಿರ್ತಾರೆ. ಅದು ಸ್ಥಳಕ್ಕೆ ಹೋಗಿ ನೋಡಿದಾಗ ಯಾರೋ ದುಷ್ಕರ್ಮಿಗಳು ತಲೆಯಲ್ಲಿ ಕಲ್ಲಿನಿಂದ ಪೆಟ್ಟು ಮಾಡಿ ಅವರು ಮೃತಪಟ್ಟಿರ್ತಾರೆ ಅಂತ ತಿಳಿದು ಬಂದಿರ್ತದೆ. ಇದರ ಬಗ್ಗೆ ತನಿಖೆ ಒಂದು ತಂಡವನ್ನು ರಚಿಸಿದ್ದು DSP ನಂದಾರೆಡ್ಡಿ, APMC ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ಮತ್ತು ಬ್ರೂಸ್ಪೇಟೆ ಇನ್ಸ್ಪೆಕ್ಟರ್ ಮಹಾಂತೇಶ್, PSI ಆದ ಸುರೇಶ್, ಮಲ್ಲಿಕಾರ್ಜುನ್ ಮತ್ತು ಸಿಬ್ಬಂದಿಗಳ ಒಂದು ನೇತೃತ್ವದಲ್ಲಿ ತಂಡವನ್ನು ರಚಿಸಿದ್ದು ಇವರುಗಳು ಆರೋಪಿತರಾದ ಬಾಲರಾಜ್ ತಂದೆ ಲೇಟ್ ಹೊನ್ನಪ್ಪ ಮತ್ತು ಆರೋಪಿ ಹನುಮಂತ ತಂದೆ ಲೇಟ್ ಹೊನ್ನವರಪ್ಪ ರವರನ್ನ ದಸ್ತಗಿರಿ ಮಾಡಿ ಇವರನ್ನು ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗಿದೆ.